ವಾರ್ತೆಗೆ ಸ್ವಾಗತ. ನಾನು ಸ್ನೇಹ ರಾಜ್. ಇಂದಿನ ಮುಖ್ಯಾಂಶಗಳು. ಫೆಬ್ರವರಿ 15ರವರೆಗೆ ಕಲ್ಯಾಣ ಕಲಿಕೆ ಅಭಿಯಾನ. ಸೈಯದ್ ಇಜಾನ್ ಅಹಮದ್. ರಾಜ್ಯ ಸರ್ಕಾರದ ನಿಷ್ಕಾಳಜಿ. ಕನ್ನಡ ಶಾಲೆಯಲ್ಲಿ ಮಲಯಾಳಂ ಕಡ್ಡಾಯ. ಖಂಡನೆ ಜಲಾದೆ. ಬಗ್ದಲ್ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಹಕ್ಕಿಗಾಗಿ ದಲಿತರ ಹೋರಾಟ. 15 ದಿನಗಳ ಗಡುವು. SIO ಹಾಗೂ ಕರ್ನಾಟಕ ಸೆಂಟರ್ ಫಾರ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಅನಲೈಸಿಸ್ ಸಹಯೋಗದಿಂದ ಕಲಿಕೆಯ ಕಲ್ಯಾಣ ಅಭಿಯಾನ ಕಳೆದ ಡಿಸೆಂಬರ್ 15ರಿಂದ ಬರುವ ಫೆಬ್ರವರಿ 15ರವರೆಗೆ ನಡೆಯಲಿದೆ ಎಂದು SIO ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಸೈಯದ್ ಇಜಾನ್ ಅಹಮದ್ ತಿಳಿಸಿದರು. ಶುಕ್ರವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಈ 2 ತಿಂಗಳ ಅಭಿಯಾನ ಆರಂಭಿಸಿದ್ದ ಮುಖ್ಯ ಉದ್ದೇಶ ಶಿಕ್ಷಣದ ಮಹತ್ವ ಮತ್ತು ಅದು ವ್ಯಕ್ತಿಯ ಸಮುದಾಯಗಳ ಜೀವನದಲ್ಲಿ ನಿರ್ಮಿಸಿರುವ ದಾರಿಯ ಕುರಿತು ಜಾಗೃತಿ ಮೂಡಿಸುವುದಾಗಿದೆ ಎಂದರು. ಜಾಗೃತಿ ಸಮುದಾಯದ ಬೆಂಬಲ ಮತ್ತು ವಿವಿಧ ಹಸ್ತಕ್ಷೇಪಗಳ ಮೂಲಕ SSLC ಪರೀಕ್ಷೆ ವಿದ್ಯಾರ್ಥಿಗಳ ವಿಫಲ ಪ್ರಮಾಣವನ್ನು ಕಡಿಮೆ ಮಾಡುವ ಮಹತ್ತರ ಉದ್ದೇಶ ಹೊಂದಲಾಗಿದೆ ಎಂದರು. ನಮ್ಮ ಒಂದು ಅಭಿಯಾನ ಕಲ್ಯಾಣ ಕರ್ನಾಟಕದಲ್ಲಿ ಎಜುಕೇಷನ್ ಅಪ್ಲಿಫ್ಟ್ಮೆಂಟ್ಗೆ ಬೇಕಾಗುವಂತಹ ರೀತಿಯಲ್ಲಿ ಅದಕ್ಕೆ ಸಹಾಯವಾಗುವಂತಹ ರೀತಿಯಲ್ಲಿ ಒಂದು 2 ತಿಂಗಳ ಅಭಿಯಾನವನ್ನು SIO ಕರ್ನಾಟಕ ರಾಜ್ಯ ಘಟಕ ಪ್ಲಾನ್ ಮಾಡಿದೆ. SIO ಅಂದರೆ ಕಳೆದ 45 ವರ್ಷಗಳಿಂದ ಇಡೀ ಭಾರತದಲ್ಲಿ ವಿದ್ಯಾರ್ಥಿಗಳ ಅವರ ಅಪ್ಲಿಫ್ಟ್ಮೆಂಟ್ಗಾಗಿ ಅವರಿಗಾಗಿ ಕೆಲಸ ಮಾಡುತ್ತಿರುವಂತಹ ಒಂದು ಸಂಘಟನೆಯಾಗಿದೆ. ಈ ಸಂಘಟನೆ ಕರ್ನಾಟಕದಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದರ ಕೆಲಸ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಎಜುಕೇಷನಲ್ ಅಪ್ಲಿಫ್ಟ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಕ್ಯಾಂಪೇನ್, ಈ ಒಂದು ಅಭಿಯಾನವನ್ನು SIO ಕರ್ನಾಟಕ ಘಟಕ ಮಾಡಲಿಕ್ಕೆ ಕಾರಣ, ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ನನ್ನನ್ನು ಕೇಳುವ ಎಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಕಳೆದ ಬಾರಿ SSLC ಅದೇ ರೀತಿ ಸೆಕೆಂಡ್ PU ಇದರ ಫಲಿತಾಂಶ ಏನಿದೆ ಅದು ತುಂಬ ಭೀಕರವಾದಂತಹ ರೀತಿಯಲ್ಲಿ ಕಡಿಮೆ ಆಗುವುದನ್ನು ನಾವು ನೋಡಿದ್ದೇವೆ. ಅದರ ನಿಟ್ಟಿನಲ್ಲಿ ನೋಡಿ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ KKRDB ಅಂತ ಹೇಳಿ ಒಂದು ಬೋರ್ಡನ್ನು ಕೂಡ ಗವರ್ಮೆಂಟ್ ಆಲ್ರೆಡಿ ಸೆಟ್ ಮಾಡಿದೆ. ಅದೇ ರೀತಿಯಲ್ಲಿ ನೋಡಿ 2006ರಲ್ಲಿ ಆ್ಯನ್ಯುವಲ್ ಸ್ಟ್ಯಾಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ASR ರಿಪೋರ್ಟಲ್ಲಿ ಕೂಡ ಇರುವುದು ಹೈದರಾಬಾದ್ ಕರ್ನಾಟಕ ಅಲ್ಲಂದರೆ ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ಇಲ್ಲಿ ನಾವು ನೋಡುವಾಗ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿದ್ದರೂ ಕೂಡ ಗವರ್ಮೆಂಟ್ ಶಾಲೆಗಳು ಏನಿದೆ ಅದಕ್ಕೆ ಅಡ್ಮಿಷನ್ ಆಗುವಂತಹ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಎರಡನೇದು, ಅಡ್ಮಿಷನ್ ದಾಖಲಾತಿ ಕಡಿಮೆ ಆಗಲಿಕ್ಕೆ ಒಂದು ಕಾರಣ ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಪರ್ಮನೆಂಟ್ ಟೀಚರ್ಸ್ ಇದು 1,00,000ಕ್ಕಿಂತ ಹೆಚ್ಚು ವ್ಯಾಕೆನ್ಸೀಸ್ ಈಗಲೂ ಇದೆ. ಒಂದು ಕಾರಣ ಅದು. ಎರಡನೇದು ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್, ಮಕ್ಕಳಿಗೆ ಬೇಕಾದಂತಹ ಶಾಲೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕಾಗಿದೆ, ಶೌಚಾಲಯ, ಕ್ಲಾಸ್ ರೂಮ್ಗಳು, ಆ ಕ್ಲಾಸ್ ರೂಮ್ಗಳು, ಬಿಲ್ಡಿಂಗ್ಗಳು ಕೂಡ ಅದರ ಕೊರತೆ ಕೂಡ ಇಲ್ಲಿದೆ. ಮೂರನೇದು ಲ್ಯಾಂಗ್ವೇಜ್ ಬ್ಯಾರಿಯರ್, ಲ್ಯಾಂಗ್ವೇಜ್ಗಿಂತ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಉರ್ದು ಮಾತನಾಡುವಂತಹ ಅಲ್ಲದ್ರೆ ಹಿಂದಿ ಮಾತನಾಡುವಂತಹ ಹಿಂದಿಯನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅವರ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡುವಂತಹ ಒಂದು ಏರಿಯಾದಲ್ಲಿ ಕನ್ನಡ ಲ್ಯಾಂಗ್ವೇಜ್ ನೀವು ಕಲಿಯಲೇಬೇಕಂತ ಹೇಳಿ ಅದಕ್ಕೆ ಫೋರ್ಸ್ ಮಾಡಿದರೆ ಅದು ಮಕ್ಕಳ ಎಕ್ಸಾಮ್ನಲ್ಲಿ ಕೂಡ ಅದರ ರಿಸಲ್ಟ್ ಬರುತ್ತದೆ, ಅದು ಅವರಿಗೆ ಎಫೆಕ್ಟ್ ಆಗುತ್ತದೆ. ಇದೇ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳು, ಹಲವಾರು ಗೊಂದಲಗಳು ಇದರಲ್ಲಿದೆ. ಅದೇ ರೀತಿ ಇದೇ ಗೌರ್ಮೆಂಟ್, ಈಗಿನ ಇರುವಂತಹ ಗೌರ್ಮೆಂಟ್ 2025ರಲ್ಲಿ ಕಲ್ಯಾಣ ಕರ್ನಾಟಕ ಎಕ್ಸ್ಪರ್ಟ್ ಕಮಿಟಿ, KKRDB ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದೆ. ಆ ಕಮಿಟಿ ಕೂಡ ಹೇಳುವುದು ಇಂತಹ ಸಮಸ್ಯೆಗಳು ಕಲ್ಯಾಣ ಕರ್ನಾಟಕ ಏರಿಯಾದಲ್ಲಿ ಗವರ್ಮೆಂಟ್ ಶಾಲೆಗಳಲ್ಲಿ ಇದೆ.
ನಮಗೆ ಈ ಒಂದು ಇದರಲ್ಲಿ ಒಂದು ನಮಗೆ ನಿಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರ ಹೇಳಿಕಿರೋದು ಈ ಒಂದು ವಿಷಯದಲ್ಲಿ ಜನಾಭಿಪ್ರಾಯವನ್ನು ಇಲ್ಲಿ ತಯಾರು ಮಾಡಲಿಕ್ಕೆ ಜನಸಾಮಾನ್ಯರ ಮೇಲೆ ಇಂತಹ ಒಂದು ಪ್ರಾಬ್ಲಮ್ ಇದಾಗ್ತಾ ಇದೆ. ಕೇವಲ ಯಾರು ಬ್ಯಾಕ್ಗ್ರೌಂಡ್ ಪುವರ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರು ಬರ್ತಾರೆ ಅವರು ಗೌರ್ಮೆಂಟ್ ಶಾಲೆಯನ್ನೇ ಅವರು ಡಿಪೆಂಡ್ ಮಾಡಬೇಕಾಗುತ್ತೆ. ದೊಡ್ಡ ದೊಡ್ಡ ಶಾಲೆ ಇದ್ದರೂ ಕೂಡ ಅದಕ್ಕೆ ಲಕ್ಷ ಫೀಸ್ ಕಟ್ಟಿ ಅವರನ್ನು ಕಲಿಸಲಿಕ್ಕೆ ನಮ್ಮ ಎಲ್ಲರಿಗೂ ಆಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಗೌರ್ಮೆಂಟ್ ಶಾಲೆಗಳು ವಿದ್ಯಾಸಂಸ್ಥೆಗಳು ಅವರ ಪರ್ಮನೆಂಟ್ ಟೀಚರ್ಸನ್ನು ಅಪಾಯಿಂಟ್ ಮಾಡೋದು, ಅಲ್ಲಿಗೆ ಬೇಕಾಗುವಂತಹ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡೋದು, ಅಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋದು ಗೌರ್ಮೆಂಟಿನ ಜವಾಬ್ದಾರಿಯಾಗಿದೆ. KKRDB ಆ ಒಂದು ಬೋರ್ಡಿನ ಕೂಡ ಜವಾಬ್ದಾರಿಯಾಗಿದೆ. ಅವರು ಆ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕೆಂಬುದು ನಮ್ಮ ಒಂದು ಆಗ್ರಹವಾಗಿದೆ. ಈ ಆಗ್ರಹಕ್ಕೆ ಮುನ್ನಡೆಸಿ ತಾವೆಲ್ಲರೂ ಇದನ್ನು ಪತ್ರಗಳಲ್ಲಿ ಮಾಧ್ಯಮಗಳಲ್ಲಿ ಜನಸಾಮಾನ್ಯರು ಚರ್ಚಿಸುವಂತೆ ರೀತಿಯಲ್ಲಿ ಇದನ್ನು ಒಂದು ಅವರ ಗಮನಕ್ಕೆ ತರಬೇಕಾಗಿ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ तालीम ही तरक्की है। इस कैंपेन के दो मकासद हमारे हैं। सबसे पहले तो ये है कि हमारे रीजन में जो भी एजुकेशन की इम्पोर्टेंस है उसको लोगों में अवेयरनेस करवाना, और दूसरी चीज़ है कि जो भी हमारा SSLC का रिजल्ट है उसको अपलिफ्ट करवाने की हमारी गुजारिश है। तो इसमें हम 3 काम करने के लिए हम इसमें डिसीजन लिए हैं। सबसे पहला काम ये है कि हम स्टूडेंट्स में, सोसाइटी में, एजुकेशनिस्ट में, या फिर सभी लोग जो सोसाइटी में एजुकेशन को इम्प्रूव करने के लिए चाहते हैं उनके लिए हम अवेयरनेस कैंपेन चला रहे हैं। जो मोहल्ला मीट्स के थ्रू, एजुकेशनिस्ट मीट्स के थ्रू, एक्टिविस्ट मीट्स के थ्रू, ये सारी जगह पर हम मुलाकातें करेंगे। और दूसरी चीज़ है हम स्टूडेंट्स सपोर्ट सेल भी हम चला रहे हैं, जिसमें हम हायर एजुकेशन कैंपेन के बारे में और कैरियर गाइडेंस सेल और हाउ टू फेस एग्जाम, ये सारी चीज़ों को हम उसमें एड्रेस करेंगे। और तीसरी चीज़ ये है हम मीडिया के थ्रू जो भी अभी हम इंटरेक्शन कर रहे हैं, ऐसे इंटरेक्शन के थ्रू हम इसका इंपॉर्टेंस लोगों में लाना चाह रहे हैं। और दूसरी चीज़ ये है हम इसमें एडवोकेसी और लीगल इंटरवेंशन की बात भी करेंगे, जैसे कि हम सारे स्टेक होल्डर्स जो भी हैं, DDPIs हैं, या फिर MPs हैं, MLAs हैं, या फिर गवर्नमेंट एजुकेशनिस्ट जो भी गवर्नमेंट से रिलेटेड एजुकेशन डिपार्टमेंट लोग काम करते हैं, उन सबसे मुलाकात करके जो भी इश्यूज़ हैं उसको हम सजेस्ट करेंगे या फिर उसको हम कैसे सॉल्व करेंगे उस पर बात की जाएगी। और लास्ट चीज़ ये है जो भी चीज़ें यहाँ पर हम करेंगे उसके साथ साथ स्टूडेंट्स में जो भी स्टूडेंट्स अभी फेल हो रहे हैं या फिर जो भी स्टूडेंट्स एजुकेशनली नॉट एम्पावर्ड हैं उनको अलग अलग प्लेटफॉर्म्स के थ्रू, कोलैबोरेशंस के थ्रू क्लासेस चलाकर या फिर उनके इश्यूज़ को जो उनके इंस्टीट्यूशन है उनके सामने लाकर उसको कैसे सॉल्व करेंगे और उनका एजुकेशन कैसे बेटर किया जाएगा या फिर उनके रिजल्ट अच्छे कैसे आएंगे उस पर बात की जाएगी। इसमें सारे इस कैंपेन के थ्रू हम और एक चीज़ भी ये करना चाहते हैं कि जो भी हमारे पास बीदर, खासकर बीदर डिस्ट्रिक्ट में एजुकेशन में अभी हमारे आसिफ भाई बता रहे थे कि स्कूल्स के इंफ्रास्ट्रक्चर ठीक नहीं है, वो इंफ्रास्ट्रक्चर ठीक होने की बात है, टॉयलेट्स का ठीक नहीं है, टॉयलेट्स ठीक होने की बात है। साथ ही साथ बहुत सारे अभी आप देखेंगे कर्नाटका स्टेट ಕೇರಳದಲ್ಲಿನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯಗೊಳಿಸಲು ಕೇರಳ ಸರ್ಕಾರ ಮುಂದಾಗಿರುವುದನ್ನು ಕನ್ನಡ ಶಾಲೆ ಉಳಿಸಿ ಕರ್ನಾಟಕ ಉಳಿಸಿ ಹೋರಾಟದ ಸಂಚಲನ ರೇವಣಸಿದ್ದಪ್ಪ ಜಲಾದೆ ತೀವ್ರವಾಗಿ ಖಂಡಿಸಿದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇಳುವ ಅಲ್ಲಿನ ಸರ್ಕಾರದ ಕ್ರಮ ಒಪ್ಪುವಂಥದ್ದಲ್ಲ, ಇದು ಕನ್ನಡದ ಮೇಲಿನ ದಬ್ಬಾಳಿಕೆಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದ ಭೂಮಿ ಸರ್ವೆ ನಂಬರ್ 8ರಲ್ಲಿ ದಲಿತ ಸಮುದಾಯದ ಸ್ಮಶಾನ ಭೂಮಿಯನ್ನು ಅಧಿಕೃತವಾಗಿ ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿ ದಲಿತ ಮುಖಂಡರು ಇಂದು ಪ್ರತಿಭಟನೆ ಮೆರವಣಿಗೆ ನಡೆಸಿ ನಾಡ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಒಟ್ಟು 3 ಎಕರೆ 36 ಗುಂಟೆ ಜಮೀನು ಇದ್ದು ಅದರಲ್ಲಿ 36 ಗುಂಟೆ ಫೋಟ್ಖರ ಭೂಮಿಯನ್ನು ದಲಿತರು ತಲತಲಾಂತರಗಳಿಂದ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು.
ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.